ಈ ಬಾರಿ ಕದನ ವಿರಾಮ ಅಥವಾ ಕದನ ವಿರಾಮವನ್ನು ಪೂರ್ಣ ಪ್ರಮಾಣದಲ್ಲಿ ಘೋಷಣೆ ಮಾಡಿದರೂ ಕೂಡ ನಾವು ಫೈರಿಂಗ್ ಅನ್ನು ನಿಲ್ಲಿಸಬೇಕು ಅನ್ನೋ ತೀರ್ಮಾನಕ್ಕೆ ಎರಡು ಕಡೆಗಳಿಂದಲೂ ಕೂಡ ಒಮ್ಮತ ಆಗಿತ್ತು. ಆದರೆ ಅಷ್ಟಾದರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಬಿಡುವಂತಹ ಲಕ್ಷಣ ಕಾಣ್ತಾ ಇದೆ. ಪಾಕಿಸ್ತಾನ ಮತ್ತೆ ಗಡಿಯುದ್ದಕ್ಕೂ ಕೂಡ ಕಿತಾಪತಿಯನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ 5 ರಿಂದ 6 ಕಡೆಗಳಲ್ಲಿ ಫೈರಿಂಗ್ ಅನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಭಾಗಗಳಲ್ಲಿ ಮಾತ್ರ ಅಲ್ಲ, ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಫೈರಿಂಗ್ ಮಾಡ್ತಾ ಇದೆ. ಪೂಂಚ್, ಅಖ್ನೂರ್, ಉಧಂಪುರ, ಮೆಂಡಾರ್ನಲ್ಲೂ ಕೂಡ ಈಗಾಗಲೇ ಫೈರಿಂಗ್ ಅನ್ನು ಮಾಡಲಾಗ್ತಾ ಇದೆ. ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಶಬ್ದವೂ ಕೂಡ ಕೇಳಿ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಮತ್ತೆ ಅವರು ಡ್ರೋನ್ ಅಟ್ಯಾಕ್ ಅನ್ನು ಮಾಡಿದಾರಾ, ಅದನ್ನ ಏನು ಆಗಸದಲ್ಲೇ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆಯಾ ಅನ್ನೋಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಇನ್ನು ಪಠಾಣ್ಕೋಟ್, ವೈಷ್ಣೋದೇವಿಯಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಪಠಾಣ್ಕೋಟ್ ಮತ್ತು ವೈಷ್ಣೋದೇವಿಯಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಇವತ್ತು ಮತ್ತೊಂದು ಸುತ್ತು ಪಾಕಿಸ್ತಾನದ ಕಡೆಯಿಂದ ದಾಳಿಗಳು ಆಗ್ತಾ ಇದ್ದಾವೆ. ಕದನ ವಿರಾಮದ ಕಡೆಗೆ ಒಂದು ಕಡೆಯಲ್ಲಿ ಭಾರತ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೇಳಿಕೊಂಡ್ರೂ ಕೂಡ ಸದ್ಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಫೈರಿಂಗ್ ಮುಂದುವರೆದಿದೆ. ಹಾಗಾದ್ರೆ ಅಲ್ಲಿನ ಸರ್ಕಾರಕ್ಕೂ ಅಲ್ಲಿನ ಸೇನೆಗೂ ಯಾವುದೇ ಸಂಬಂಧ ಇಲ್ವಾ? ಸೇನೆಯೇ ಉಗ್ರಗಾಮಿ ಕೃತ್ಯವನ್ನು ಎಸಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಉಧಂಪುರದಲ್ಲಿ ನಡೀತಾ ಇರುವಂತಹ ದಾಳಿಯನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಜೈಸಲ್ಮೇರ್, ಉಧಂಪುರದಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಭಾರತೀಯ ಸೇನೆಗೆ ಸರ್ಕಾರ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಯಾವುದೇ ಷರತ್ತಿಲ್ಲದೆ ಗಡಿ ರಕ್ಷಣೆಯನ್ನು ಮಾಡಿ, ಗಡಿ ರಕ್ಷಣೆಯ ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನು ಭಾರತ ಸರ್ಕಾರ ಈಗಾಗಲೇ ಹೇಳಿದೆ ತನ್ನ ಸೇನೆಗೆ. ಹಾಗೆಯೇ ಪಾಕಿಸ್ತಾನಕ್ಕೆ ಏನು ಮದ್ದು ಗುಂಡು ಶಸ್ತ್ರಾಸ್ತ್ರಗಳಿಂದಲೇ ಉತ್ತರವನ್ನು ಕೊಡುವಂಥದ್ದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಕದನ ವಿರಾಮ ಉಲ್ಲಂಘಿಸಿದವರನ್ನು ಸದೆ ಬಡಿಯೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಒಂದು ವೇಳೆ ಇದು ಎಷ್ಟು ಹೊತ್ತಿನವರೆಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಪಾಕಿಸ್ತಾನ ಮತ್ತೊಂದು ಬಾರಿ ತನ್ನ ಕಿತಾಪತಿಯನ್ನು ಆರಂಭಿಸಿರುವಂಥದ್ದು ಸ್ಪಷ್ಟ ಇದೆ. ಪಾಕಿಸ್ತಾನದ ಕಡೆಯಿಂದ ನುಗ್ಗಿ ಬರ್ತಾ ಇರುವಂತಹ ಡ್ರೋನ್ಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಕದನ ವಿರಾಮವನ್ನು ಏನು ಭಾರತ ಘೋಷಣೆ ಮಾಡಿದ ತಕ್ಷಣವೇ ಪಾಕಿಸ್ತಾನವು ಕೂಡ ಕದನ ವಿರಾಮವನ್ನು ಘೋಷಣೆ ಮಾಡಿತ್ತು. ಆದರೆ ಪಾಕಿಸ್ತಾನ ಇತಿಹಾಸದಲ್ಲಿ ತನ್ನ ಚರಿತ್ರೆಯನ್ನು ಅದು ಅದೇ ರೀತಿಯಲ್ಲಿ ಮುಂದುವರಿತಿದೆ. ಅದರಲ್ಲಿ ಬದಲಾಗುವಂತಹ ಅಥವಾ ಅದರಿಂದ ಸುಧಾರಿಸಿಕೊಳ್ಳುವಂತಹ ಲಕ್ಷಣಗಳು ಪಾಕಿಸ್ತಾನದ ಕಡೆಯಿಂದ ಕಾಣ್ತಾ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಇದೆ. ಪಾಕಿಸ್ತಾನದಲ್ಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಫೈರಿಂಗ್ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ಪಾಕಿಸ್ತಾನದ ನಡೆಸ್ತಾ ಇರುವಂತಹ ಈ ದಾಳಿಗಳಿಗೆ ಭಾರತದ ಕಡೆಯಿಂದ ಕೂಡ ಅವುಗಳನ್ನು ಹೊಡೆದುರುಳಿಸುವಂತಹ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಬೇರೆ ಬೇರೆ ಕಡೆಗಳಲ್ಲಿ ಬ್ಲಾಕ್ಔಟನ್ನು ಮಾಡಲಾಗಿದೆ ಮತ್ತು ಸೈರನ್ ಕೂಡ ಮೊಳಗ್ತಾ ಇರುವಂಥದ್ದು ಇದ್ದೇ ಇದೆ. ಆದರೆ ಇದೇ ಸಂದರ್ಭದಲ್ಲಿನೇ ಬಾಡ್ಮೇರ್ನಲ್ಲಿ ಈಗಾಗಲೇ ಒಂದು ಬಾರಿ ದೊಡ್ಡ ಸ್ಫೋಟದ ಸದ್ದು ಕೂಡ ಕೇಳಿ ಬರ್ತಾ ಇದೆ ಮತ್ತು ಇದನ್ನು ಹೊಡೆದುರುಳಿಸಿರುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ಒಂದು ಡ್ರೋನನ್ನು ಹೊಡೆದುರುಳಿಸಿರುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ರಾಜಸ್ಥಾನದಲ್ಲಿ, ಹಾಗೆಯೇ ಪಂಜಾಬ್ನಲ್ಲಿ ಮತ್ತು ಕಾಶ್ಮೀರದಲ್ಲೂ ಕೂಡ ಈ ಡ್ರೋನ್ ದಾಳಿಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇದೆ. ಸಂಪೂರ್ಣವಾಗಿ ಸೀಸ್ ಫೈರ್ನ ಘೋಷಣೆ ಆದರೂ ಕೂಡ ಭಾರತದ ಬೇರೆ ಬೇರೆ ನಗರಗಳಲ್ಲಿ ಇವತ್ತು ಕೂಡ ಬ್ಲಾಕ್ಔಟನ್ನು ಮುಂದುವರಿಸಲಾಗಿದೆ. ಯಾಕೆಂದರೆ ಪಾಕಿಸ್ತಾನವನ್ನು ಯಾವತ್ತೂ ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿಯೇ 12ನೇ ತಾರೀಕಿನ ಗಡುವನ್ನು ಕೊಟ್ಟಿರುವಂಥದ್ದು. ಅದರ ಒಳಗಡೆ ಪಾಕಿಸ್ತಾನ, ಯಾಕೆಂದರೆ ಪಾಕಿಸ್ತಾನಕ್ಕೆ ಹೆಂಗೆ ಅಂದರೆ ತಾನು ಬಿಟ್ಟಿರ್ತಕ್ಕಂಥ ಅಸ್ತ್ರಗಳನ್ನು ವಾಪಸ್ ತಗೊಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಒಂದು ನಿಶ್ಶಕ್ತ ದೇಶ ಅದು. ಹಾಗಾಗಿ ಅದು ಏನನ್ನು ಬೇಕಿದ್ರೂ ಮಾಡಬಲ್ಲದು ಅನ್ನುವಂಥದ್ದು ಭಾರತಕ್ಕೂ ಕೂಡ ಅರಿವಿರುವಂಥದ್ದು. ಈಗಾಗಲೇ ಬಾರ್ಮೇರ್ನಲ್ಲೂ ಕೂಡ ಮತ್ತೆ ಏರ್ ರೈಡ್ಗಳು ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿನ ಡಿಸ್ಟ್ರಿಕ್ಟ್ DM ಕೂಡ ಕೇಳ್ಕೊಂಡಿದ್ದಾರೆ. ಇನ್ನು ಕದನ ವಿರಾಮ ಘೋಷಣೆ ಬೆನ್ನಲ್ಲೇನೆ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ. ಕದನ ವಿರಾಮದ ಮಧ್ಯೆ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನ ಒಮರ್ ಅಬ್ದುಲ್ಲಾ ಅವರು ಕೂಡ ಕೇಳಿದ್ದಾರೆ. ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಪಾಕಿಸ್ತಾನ ಕಿರಿಕ್ ಎತ್ತಿದೆ ಮತ್ತು ನಿಜಕ್ಕೂ ಕೂಡ ಕದನ ವಿರಾಮದ ಮಧ್ಯೆ ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆಯನ್ನು ಒಮರ್ ಅಬ್ದುಲ್ಲಾ ಎತ್ತಿದ್ದಾರೆ. ಯಾಕಂದರೆ ಶ್ರೀನಗರದಲ್ಲಿ ಸ್ಫೋಟದ ಸದ್ದು ಕೇಳ್ತಿದೆ ಅನ್ನುವಂಥದ್ದನ್ನ ಒಮರ್ ಅಬ್ದುಲ್ಲಾ ಅವರು ಪೋಸ್ಟ್ ಮಾಡಿದ್ದಾರೆ. ಆತಂಕ ಮೂಡಿಸಿದೆ ಒಮರ್ ಅಬ್ದುಲ್ಲಾ ಅವರ ಪೋಸ್ಟ್. ಯಾಕಂದರೆ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ ಅಂತ ಮತ್ತೊಂದು ಪೋಸ್ಟನ್ನು ಕೂಡ ಅವರು ಮಾಡಿದ್ದಾರೆ. ಹೀಗೆ ಏನಾಗ್ತಿದೆ ಅನ್ನುವಂಥರ ಬಗ್ಗೆ ಕೂಡ ಕುತೂಹಲ ಇದೆ, ಪ್ರಶ್ನೆಗಳಿದ್ದಾವೆ. ಏನಾಗ್ತಿದೆ ಅನ್ನುವಂತಹ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಇಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದಾಗ ಯಾವ ಸ್ವರೂಪದಲ್ಲಿ ದಾಳಿಗಳಾಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ.
ಕೂಡ ಟ್ವೀಟ್ಗಳನ್ನು ಮಾಡಿದ್ದಾರೆ. ಒಮರ್ ಅಬ್ದುಲ್ಲಾ ಕಡೆಯಿಂದಲೂ ಕೂಡ ಟ್ವೀಟ್ಗಳು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿನೇ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ತನ್ನ ದಾಳಿಯನ್ನು ಮುಂದುವರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ. ದೇರ್ ಈಸ್ ನೋ ಸೀಸ್ ಫೈರ್ ಅನ್ನುವಂತಹ ಮಾತನ್ನು ಅವರೇ ಉಲ್ಲೇಖ ಮಾಡಿದ್ದಾರೆ. ದ ಏರ್ ಡಿಫೆನ್ಸ್ ಯೂನಿಟ್ಸ್ ಇನ್ ದ ಮಿಡ್ಲ್ ಆಫ್ ಶ್ರೀನಗರ್ ಜಸ್ಟ್ ಓಪನ್ಡ್ ಅಪ್ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ. ಅಂದರೆ ನಾವು ಇನ್ನೂ ಕೂಡ ಏರ್ ಡಿಫೆನ್ಸನ್ನು ಓಪನ್ ಮಾಡಿ ಕುಳಿತಿದ್ದೀವಿ ಅನ್ನುವಂಥದ್ದನ್ನು ಒಮರ್ ಅಬ್ದುಲ್ಲಾ ಅವರು ಹೇಳ್ತಾ ಇರುವಂಥದ್ದು. ಒಮರ್ ಅಬ್ದುಲ್ಲಾ ಅವರ ವಿಚಾರಗಳು ಕೂಡ ನೌ ದ್ಯಾಟ್ ವಿ ಹ್ಯಾವ್ ಸೀಸ್ ಫೈರ್ ಐ ಹೋಪ್ ದ ಏರ್ಪೋರ್ಟ್ಸ್ ಕ್ಯಾನ್ ಬಿ ರೀಓಪನ್ಡ್. ಅಂದರೆ ಅವರು ಇನ್ನೊಂದು ಮಾಡಿರುವಂತಹ ಟ್ವೀಟ್ ಅದು ಬಹಳ ಮುಖ್ಯವಾಗಿ ಏನು ಹಜ್ ಯಾತ್ರೆಗೆ ಸಂಬಂಧಪಟ್ಟಂತೆ ಇರುವಂತಹ ಟ್ವೀಟ್ ಅದು. ಆದರೆ ಅವರು ಈಗಾಗಲೇ ಮಾಡ್ತಾ ಇರುವಂತಹ ಟ್ವೀಟ್ಗಳನ್ನು ಗಮನಿಸಿದಾಗ ಯಾವ ಸ್ವರೂಪದಲ್ಲಿ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಾಶ್ಮೀರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಫೈರಿಂಗ್ ಆಗ್ತಾ ಇರುವಂಥದ್ದಂತೂ ಸ್ಪಷ್ಟ ಇದೆ. ಈಗಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅಲ್ಲಿಂದ ರಿಪೋರ್ಟ್ಗಳು ಕೂಡ ಬರ್ತಾ ಇದ್ದಾರೆ. ಈಗ ಕೇವಲ 22 ನಿಮಿಷಗಳ ಹಿಂದೆ ಅವರು ಮಾಡಿರ್ತಕ್ಕಂತಹ ಟ್ವೀಟ್ನಲ್ಲೂ ಕೂಡ ದೇರ್ ಈಸ್ ನೋ ಸೀಸ್ ಫೈರ್, ದ ಏರ್ ಡಿಫೆನ್ಸ್ ಯೂನಿಟ್ಸ್ ಇನ್ ದ ಮಿಡ್ಲ್ ಆಫ್ ಶ್ರೀನಗರ್ ಜಸ್ಟ್ ಓಪನ್ಡ್ ಅಪ್ ಅನ್ನೋಂಥದ್ದನ್ನ 22 ನಿಮಿಷಗಳ ಹಿಂದೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕಿಂತ ಪೂರ್ವದಲ್ಲಿ ಮಾಡಿರ್ತಕ್ಕಂಥ 39 ನಿಮಿಷಗಳ ಹಿಂದೆ ಮಾಡಿರುವಂತಹ ಅವರ ಎಕ್ಸ್ ಪೋಸ್ಟ್ನಲ್ಲೂ ಕೂಡ ವಾಟ್ ದ ಹೆಲ್ ಜಸ್ಟ್ ಹ್ಯಾಪನ್ ಟು ದ ಸೀಸ್ ಫೈರ್, ಎಕ್ಸ್ಪ್ಲೋಷನ್ಸ್ ಹರ್ಡ್ ಅಕ್ರಾಸ್ ಶ್ರೀನಗರ್ ಅನ್ನೋದನ್ನು ಅವರು ಹೇಳಿದ್ದಾರೆ. ಇದು ಅದಕ್ಕಿಂತ ಪೂರ್ವದಲ್ಲಿ ಬರೆದಿರುವಂಥದ್ದು. ಅಂದರೆ ಈ ಫೈರಿಂಗ್ ಇಂದ ಮುಂಚಿತವಾಗಿ ಬರೆದಿರುವಂತಹದ್ದು ಬೇರೆ ಟ್ವೀಟ್ ಇರುವಂಥದ್ದು, ಅದು ಬೇರೆ ಎಕ್ಸ್ಪೋಸ್ಟ್ ಇದೆ. ಆದರೆ ಅದಾದ ನಂತರ ಆ ಒಂದು ಎಕ್ಸ್ಪೋಸ್ಟ್ನ ನಂತರ ಸತತ 2 ಪೋಸ್ಟ್ಗಳನ್ನು ಮಾಡಿದ್ದಾರೆ. ಆ 2 ಪೋಸ್ಟ್ಗಳಲ್ಲಿ ಅವರು ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ. ಆಲ್ರೆಡಿ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಆ ವಿಡಿಯೋದಲ್ಲೂ ಕೂಡ ಒಮರ್ ಅಬ್ದುಲ್ಲಾ ಯಾವ ಸ್ವರೂಪದಲ್ಲಿ ಈಗ ಡ್ರೋನ್ಗಳ ಅಟ್ಯಾಕ್ ಆಗಿದಾವೆ ಅನ್ನೋದ್ರ ಬಗ್ಗೆ ಕೂಡ ಅವರು ಖಚಿತಪಡಿಸ್ತಾ ಇದ್ದಾರೆ. ಒಮರ್ ಅಬ್ದುಲ್ಲಾ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿನೇ ಹೇಳ್ತಾ ಇದ್ದಾರೆ, ಏನಾಗ್ತಾ ಇದೆ ಇಲ್ಲಿ, ಯಾವ ಸ್ವರೂಪದಲ್ಲಿ ಈ ರೀತಿಯಾದಂತಹ ಸೀಸ್ ಫೈರ್ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಏನಾಗ್ತಿದೆ ಅನ್ನೋಂಥದ್ದನ್ನ ಅವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಡ್ರೋನ್ಗಳು ಬರ್ತಾ ಇರುವಂತಹ ವಿಡಿಯೋವನ್ನ ಈಗಾಗಲೇ ಒಮರ್ ಅಬ್ದುಲ್ಲಾ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಒಮರ್ ಅಬ್ದುಲ್ಲಾ ಅವರ ಎಕ್ಸ್ ಖಾತೆಯಲ್ಲೂ ಕೂಡ ಒಂದು ವಿಡಿಯೋ ಶೇರ್ ಆಗಿದೆ. ಹೀಗೆ ಮತ್ತು ಅವರೇ ಬರ್ಕೊಂಡಿದ್ದಾರೆ, ಒಮರ್ ಅಬ್ದುಲ್ಲಾನೇ ಬರ್ಕೊಂಡಿದ್ದಾರೆ, ದೇರ್ ಇಸ್ ನೋ ಸೀಸ್ ಫೈರ್, ದ ಏರ್ ಡಿಫೆನ್ಸ್ ಯೂನಿಟ್ಸ್ ಇನ್ ದ ಮಿಡ್ಲ್ ಆಫ್ ಶ್ರೀನಗರ್ ಜಸ್ಟ್ ಓಪನ್ಡ್ ಅಪ್. ಈಗಷ್ಟೇ ಕೇವಲ 1 ಗಂಟೆಗಿಂತ ಮುಂಚಿತವಾಗಿ ಉಮರ್ ಅಬ್ದುಲ್ಲಾ ಅವರು ವಾಪಸ್ ಶ್ರೀನಗರದಲ್ಲಿ ಕಾರ್ಯಾಚರಣೆ ಅಂದ್ರೆ ಏನು ಫ್ಲೈಟ್ ಅನ್ನ ಓಡಾಡಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಭಾರತ ಸರ್ಕಾರವನ್ನು ಅಪೀಲ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಸೀಸ್ ಫೈರ್ ಆಗಿದೆ, ಹಾಗಾಗಿ ಮತ್ತೆ ವಾಪಸ್ ನಾಗರಿಕ ವಿಮಾನಯಾನವನ್ನ ಆರಂಭಿಸಿ ಅನ್ನುವಂತ ಮನವಿ ಮಾಡ್ಕೊಂಡಿದ್ರು. ಆದ್ರೆ ಅದೇ ಉಮರ್ ಅಬ್ದುಲ್ಲಾ ಅವರು ಕೇವಲ ಆ ಟ್ವೀಟ್ ನ ನಂತರ ಅವರು ಮಾಡಿರ್ತಕ್ಕಂತಹ ಎಕ್ಸ್ಪೋಸ್ಟ್ ನ ನಂತರ ಮತ್ತೆ 2 ಪೋಸ್ಟ್ಗಳನ್ನು ಈಗ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಪಾಕಿಸ್ತಾನದ ಕಡೆಯಿಂದ ದಾಳಿಗಳು ಆಗ್ತಾ ಇದ್ದಾವೆ, ನಾವು ಈಗ ಅದಕ್ಕೆ ಸೀಸ್ ಫೈರ್ ಆಗಿರುವಂತಹ ಸಂದರ್ಭದಲ್ಲೇ ಈಗ ಕೌಂಟರ್ ಕೊಡುವಂತಹ ಕೆಲಸವನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆನ್ ಮಾಡಿದೀವಿ ಅನ್ನೋದನ್ನ ಒಮರ್ ಅಬ್ದುಲ್ಲಾ ಕೂಡ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ಕಾಶ್ಮೀರದ ಹಲವು ಸ್ಥಳಗಳಲ್ಲಿ ಡ್ರೋನ್ಗಳು ಕಾಣಿಸ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಏನು ಮೊದಲೇ ಸೆಟ್ ಮಾಡಿ ಡ್ರೋನ್ ಅನ್ನು ಹಾರಿಬಿಡೋದಕ್ಕೆ ಚಾನ್ಸ್ ಇರೋದಿಲ್ಲ. ಆದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂತಹ ರೀತಿಯನ್ನು ನೋಡಿದಾಗ ಪಾಕಿಸ್ತಾನಕ್ಕೆ ಸದ್ಯಕ್ಕಂತೂ ಅದು ಬುದ್ಧಿ ಕಲಿಯುವಂತಹ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಪಾಕಿಸ್ತಾನ ನಡೆಸಿರುವಂತಹದ್ದು ಇದು ಕ್ಲಿಯರ್ ಆಗಿ ಭಾರತದ ಮೇಲೆ ಅದು ತನ್ನ ದಾಳಿಯನ್ನ ಮುಂದುವರಿಸಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಸೇನೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದೆ. ಯಾವುದೇ ರೀತಿಯಾದಂತಹ ಎಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಡ್ರೋನ್ಗಳು ಬಂದಿದ್ವು ಆ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸುವಂತಹ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ವಾಸ್ತವವಾಗಿ ಇವತ್ತು ರಾತ್ರಿ ಯಾವುದೇ ರೀತಿಯಾದಂತಹ ದಾಳಿಯನ್ನ ನಡೆಸೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಪಾಕಿಸ್ತಾನ ಇವತ್ತು ಕೂಡ ತನ್ನ ದಾಳಿಯನ್ನು ಮುಂದುವರಿಸಿದೆ. 9 ಗಂಟೆಯ ನಂತರ 9 ಗಂಟೆಯ ವೇಳೆಗೆ ಅದು ಇವತ್ತು ಕೂಡ LOCಯ ಉದ್ದಕ್ಕೂ ಕೂಡ ಏನೋ ಫೈರಿಂಗ್ ಅನ್ನ ಮಾಡ್ತಾ ಇತ್ತು, ಶೆಲ್ಲಿಂಗ್ ಗಳನ್ನ ಮಾಡ್ತಾ ಇತ್ತು. ಅದಾದ ನಂತರ ಈಗ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಕೂಡ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇರುವಂತನ್ನ ಗಮನಿಸಿದಾಗ ಬಹುಶಃ ಪಾಕಿಸ್ತಾನ ಸಂಪೂರ್ಣವಾಗಿ
ಈ ಕದನ ವಿರಾಮವನ್ನು ಕೂಡ ಉಲ್ಲಂಘನೆ ಮಾಡಿರುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುವಂಥದ್ದು. ಶ್ರೀನಗರದ ಹಲವು ಭಾಗಗಳಲ್ಲಿ ಈಗಾಗಲೇ ಡ್ರೋನ್ಗಳು ಹಾರಾಡ್ತಾ ಇದ್ದಾವೆ. ಪಾಕಿಸ್ತಾನ ಮತ್ತೊಂದು ಬಾರಿ ಮಹಾ ಅಪರಾಧವನ್ನು ಎದುರಿಸುವಂತಹ ಲಕ್ಷಣಗಳು ಗೋಚರಿಸ್ತಾ ಇರುವಂಥದ್ದು. ಆ ರೀತಿಯಾದಂತಹ ವಾತಾವರಣ ಈಗ ಸದ್ಯಕ್ಕೆ ನಿರ್ಮಾಣ ಆಗ್ತಾ ಇದೆ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಡ್ರೋನ್ಗಳು ಬರ್ತಾ ಇರುವಂಥದ್ದು ಗೋಚರಿಸ್ತಾ ಇದ್ದಾವೆ. ಹೀಗಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮತ್ತೆ ಆಕ್ಟಿವೇಟ್ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಪಾಕಿಸ್ತಾನ ಹಾರಿಬಿಟ್ಟಿರುವಂತಹ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗ್ತಾ ಇದೆ. ಇದು ಯಾವ ಸ್ವರೂಪದ ಸೂಚನೆ? ಇದು ಶಾಂತಿಯ ಸೂಚನೆ ಅಂತೂ ಅಲ್ವೇ ಅಲ್ಲ. ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇರುವಂಥದ್ದು ಶಾಂತಿಯ ಸೂಚನೆ ಅಲ್ಲ. ಇದು ಪಾಕಿಸ್ತಾನ ಬಯಸ್ತಾ ಇರುವಂಥದ್ದು ಮತ್ತೆ ಮತ್ತೆ ನಮ್ಮ ಜೊತೆಗೆ ಈಗ ಡಾಕ್ಟರ್ ದಿನೇಶ್ ರಾವ್ ಅವರಿದ್ದಾರೆ, ಫಾರೆನ್ಸಿಕ್ ತಜ್ಞರು. ಜಮ್ಮುವಿನಿಂದ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರೊಫೆಸರ್, ಇಲ್ಲಿ ಡಾಕ್ಟರ್ ದಿನೇಶ್ ರಾವ್ ಅವರೇ, ಬಹಳ ಮುಖ್ಯವಾಗಿ ಪಾಕಿಸ್ತಾನ ಜೊತೆಗೆ ನಾವು ಫೈರಿಂಗ್ ಅನ್ನ ನಿಲ್ಲಿಸುವಂತಹ ತೀರ್ಮಾನ ಇವತ್ತು ಸಂಜೆಯಷ್ಟೇ ಹೊರಬಿದ್ದಿತ್ತು. ಆದ್ರೆ ಅದರ ಪ್ರಕಾರವಾಗಿ ಸಂಜೆ 5 ಗಂಟೆ ನಂತರ ಯಾವುದೇ ಫೈರಿಂಗ್ ಆಗಬಾರ್ದಾಗಿತ್ತು. ಆದ್ರೂ ಕೆಲವೊಂದು ಬಾರಿ ಶೆಲ್ಲಿಂಗ್ಗಳು ಆಗ್ತಾ ಇರ್ತವೆ. ಆದ್ರೆ ಇಲ್ಲಿ ನೋಡಿದ್ರೆ ಡ್ರೋನ್ ಮೂಲಕವಾಗಿ ಕೂಡ ದಾಳಿಯನ್ನ ಮುಂದುವರಿಸಿರುವಂತಹ ಲಕ್ಷಣಗಳು ಗೋಚರಿಸಿವೆ. ಜಮ್ಮುವಿನಲ್ಲೂ ಇದೇ ಪರಿಸ್ಥಿತಿ ಇದೆಯಾ, ಹೇಗೆ? ಅಲ್ಲ, ಜಮ್ಮುನಲ್ಲಿ ಸಿಟಿನಲ್ಲಿ ಈಗ ಸದ್ಯಕ್ಕಿಲ್ಲ, ಬಟ್ ಸಿಟಿ ಔಟ್ಸ್ಕಟ್ಸ್ ನಡೆದಿರೋದಿದೆ. ಈಗ ಸದ್ಯಕ್ಕೆ ಒಂದು 5 ನಿಮಿಷ ಮುಂಚೆನೂ ಆಯ್ತು, 2 ಬ್ಲಾಸ್ಟ್ ಆಯ್ತು. ಮತ್ತೆ ಬ್ಲಾಕ್ಔಟ್ ಮಾಡಿದ್ದಾರೆ, ಸೈರನ್ಸ್ ಇನ್ನ ಬಂದಿಲ್ಲ ಇಲ್ಲಿ. ಬಟ್ ನಮ್ಮ RS ಪುರ ಮತ್ತೆ ಸಾಂಬಾ ಡಿಸ್ಟ್ರಿಕ್ಟ್ ಇದೆ ನೋಡಿ, ಅಲ್ಲಿ ಡ್ರೋನ್ಸ್ ಎಲ್ಲ ಬಂದಿದೆ, ಇಂಟರ್ಸೆಪ್ಟ್ ಮಾಡ್ತಿದ್ದಾರೆ. ರಜೌರಿ ಮತ್ತೆ ರಾಜೌರಿ ಅಕ್ನೂರ್ ಅಂತ ಬರುತ್ತೆ. ಸೊ ಆ ಜಾಗದಲ್ಲಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. ನಮ್ದು ಇಲ್ಲಿ ಕಂಪ್ಲೀಟ್ ಬ್ಲಾಕ್ಔಟ್ ಮಾಡಿದ್ದಾರೆ. ಮಾಡಿ ಬಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದ್ರೆ ಸುತ್ತಮುತ್ತಲೆಲ್ಲ ಅಟ್ಯಾಕ್ ಆಗಿದೆ. ನಮ್ಮ ಸಿಟಿ ಈಗ ಸದ್ಯಕ್ಕೆ ಅಟ್ಯಾಕ್ ಆಗಿಲ್ಲ. ಬಟ್ ಇಲ್ಲಿಂದ ಅಕ್ನೂರ್ ಕಡೆ ಸಿಟಿಯಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಅಟ್ಯಾಕ್ ಆಗಿದೆ. ಅದು ನಾವು ಇಲ್ಲಿಂದಾನೇ ನಾವು ಸೌಂಡ್ ಬರ್ತಾ ಇದೆ, ಕೇಳಿಸ್ತಾ ಇದೆ ನಮ್ಗೆ. ಅಂದ್ರೆ ಇದು ಪಾಕಿಸ್ತಾನ ಮತ್ತೆ ಇದೇ ರೀತಿಯಾದಂತಹ ಡ್ರೋನ್ಗಳನ್ನು ಹಾರಿಸಿದಾಗ ಕಾಣುತ್ತೆ. ಯಾಕಂದ್ರೆ ಈಗ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಯವರು ಕೂಡ ಶೇರ್ ಮಾಡ್ಕೊಂಡಿರುವಂತಹದ್ದು ಪೋಸ್ಟರ್ ನೋಡಿದಾಗಲೂ ಕೂಡ ಅದರಲ್ಲೂ ಕೂಡ ವೆರಿ ಕ್ಲಿಯರ್ ಆಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಆಕ್ಟಿವೇಟ್ ಮಾಡಿರೋದು ಕೂಡ ಇದೆ. ಶ್ರೀನಗರದಲ್ಲಿ ಬ್ಲಾಸ್ಟ್ ಆಗಿರೋದ್ರ ಬಗ್ಗೆ ಅವರೇ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವರೇ ಪ್ರಶ್ನಿಸ್ತಾ ಇದ್ದಾರೆ, ಇದು ಏನಾಗ್ತಾ ಇದೆ ಇಲ್ಲಿ, ಸೀಸ್ ಫೈರ್ ಇದೆಯಾ, ಏನ್ ಆಗ್ತಾ ಇದೆ ಇಲ್ಲಿ ಅನ್ನುವಂತಹ ಪ್ರಶ್ನೆಯನ್ನು ಅವರೇ ಕೇಳ್ತಾ ಇದ್ದಾರೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಇದು ನಡೀತಾ ಇದೆ ಅಂತೇಳಿ ಅನಿಸ್ತಿದೆ ಡಾಕ್ಟರ್ ದಿನೇಶ್ ರಾವ್ ಅವರೇ? ಅಲ್ಲ, ಒಂದು ಹರಿಪ್ರಸಾದ್ ನೋಡಿ, ಈಗ ಈ ಪಾಕಿಸ್ತಾನದ ಸ್ಟ್ರಾಟಜಿ ಮತ್ತೆ ಅವ್ರದ್ದು ಬುದ್ಧಿ ಏನಿದೆ, ಅದು ಯಾರು ನಂಬ್ತಾರೆ ಅವ್ರು ಮೂರ್ಖರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈ ಇತಿಹಾಸದಿಂದ ನೋಡಿದ್ರೆ ನಾವು ಅವರು ಪವರ್ ಸೆಂಟರ್ ಹಸ್ ಬಿನ್ ಡಿಸ್ಟ್ರಿಬ್ಯೂಟೆಡ್ 3-4 ಸೆಕ್ಟರ್ಸ್, ಆರ್ಮಿದು, ISI ಪ್ಲಸ್ ಮಿಲಿಟೆಂಟ್ಸ್ ಪ್ಲಸ್ ಪೊಲಿಟಿಕಲ್ ಲೀಡರ್ಶಿಪ್. ಇವರು ಪೊಲಿಟಿಕಲ್ ಲೀಡರ್ಶಿಪ್ ಜೊತೆ ನೆಗೋಷಿಯೇಟ್ ಮಾಡ್ತಾ ಇರ್ತಾರೆ, ಬಟ್ ಮಿಲಿಟೆಂಟ್ಸ್ ISI ಅವ್ರದ್ದು ಯೂನಿಟ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಪ್ರತಿ ಸಮಯದಲ್ಲೂ ಅದೇ ಸ್ಟ್ರಾಟಜಿ ಇದೆ. ಈಗಲೂ ನೋಡಿ, ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಾನೀಗ 3 ನೋಡಿದೆ ನಾನು ಎಕ್ಸ್ಪ್ಲೋಷನ್ಸ್. ಅಂದ್ರೆ ಬಟ್ ನನ್ನ ಕಡೆಯಿಂದ ದೂರ ಇದೆ, ನಾವೀಗ ರೂಫ್ ಅಲ್ಲಿ ಇದೀವಿ, ನೋಡ್ಲಿಕ್ಕೆ ಅಂತಾನೆ ಬಂದೇವೆ. ಸೊ ಇಟ್ ಇಸ್ ವೆರಿ ಡೇಂಜರಸ್. ಈಗ ಸಿಟಿನಲ್ಲಿ ಮಾಡ್ತಾರೆ ಅಂತ, ಸುತ್ತಮುತ್ತಲು ಮಾಡ್ತಿದ್ದಾರೆ, ನಮ್ಮ ಸಿಟಿಗೆ ಮಾಡ್ತಾರೆ ಅಂತ ಗೊತ್ತು, ಬಟ್ ಸೈರನ್ ಆಗಿಲ್ಲ. ಇದು ನೋಡಿ, ಈಗ ಸೈರನ್ ಬರ್ತಾ ಇದೆ, ನಿಮ್ಗೆ ಕೇಳಿಸ್ತಾ ಇದೆಯಾ? ಈಗ ಬಂತು. ಸೊ ದೂರ ಬ್ಲಾಸ್ಟ್ ಆಗಿರೋದು ಕೇಳಿಸ್ತಾ ಇದೆ ಈಗ. ಬಟ್ ಸಿಟಿಗೆ ಸದ್ಯಕ್ಕೆ ಸಿಟಿ ಪ್ರಾಪರ್ ಆಗಿಲ್ಲ, ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಂತೂ ನಡೀತಾ ಇದೆ. ನೋಡಿ, ದಿಸ್ ಇಸ್ ವಾಟ್ ಇಸ್ ಶಾಕಿಂಗ್. ಈಗ ಸಡನ್ ಆಗಿ ಅವ್ರು ಏನಾದ್ರು ಬ್ಯಾಲಿಸ್ಟಿಕ್ ಮಿಸೈಲ್ ಇಂಥದ್ದೆಲ್ಲ ಹಾಕ್ಬಿಟ್ರೆ ದಟ್ ಇಸ್ ಮೋರ್ ಡೇಂಜರಸ್. ನಿಜ. ಅಂಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಮ್ಗೆ ಈ ಘಟನೆಗಳು ನೋಡಿದ್ರೆ. ಬಹುಶಃ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ರಿಪೋರ್ಟ್ ಆಗ್ತಾ ಇದೆ. ಬಹುತೇಕ ಈಗ ನಮ್ಗೆ ಎಲ್ಲಾ ಕಡೆಯಲ್ಲೂ ಇದು ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ನಮ್ಗೆ ನಮ್ಮ ಕೆಲವು ವಾಟ್ಸ್ಆಪ್ ಗ್ರೂಪ್ಗಳೆಲ್ಲಿದ್ದಾವೆ, ಸುಮಾರು ಲೋಕಲ್ಸ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ. ಸೊ ಅವ್ರದೆಲ್ಲ ನೋಡಿ, ಈಗ ಅತಿ ದೊಡ್ಡದು ಲೈಟ್ ಬಂತು ಈಗ ಲಾಸ್ಟ್. ಸೊ ಅತಿ ದೊಡ್ಡದು ಬಂತು. ಸೊ ಇಟ್ ಈಸ್ ಹ್ಯಾಪನಿಂಗ್. ಬಟ್ ವಿ ನೆವರ್ ನೋ. ಈಗ ನೈಟ್ ಅವರು ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ದೊಡ್ಡದು ಮಾಡ್ಬೇಕಂತಿದಾರೋ ಏನು ಅಂತ ಗೊತ್ತಿಲ್ಲ. ಅದೇ ಅನ್ಸುತ್ತೆ, ದೊಡ್ಡದು ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೀಗ ಇನ್ಫಿಲ್ಟ್ರೇಷನ್ಗೂ ಟ್ರೈ ಮಾಡ್ತಿದ್ದಾರೆ ಅಂತಾನು ಗೊತ್ತಾಯ್ತು. ಇನ್ಫಿಲ್ಟ್ರೇಷನ್, ದೇ ವಾಂಟ್ ಟು ಇನ್ಫಿಲ್ಟ್ರೇಟ್ ಅಂಡ್ ವೆರಿ ಕ್ಲಿಯರ್ ಆಗಿ ಪಾಕಿಸ್ತಾನದ ಆರ್ಮಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನೋಡಿ.
ಇದು ಮುಂಚೆಯಿಂದನೂ ಇದೆ. ನಾನು ಹೇಳಿದ್ದು. ನೋಡಿ, ದ ಆರ್ಮಿದ ಅವ್ರದೇ ಒಂದು ಫ್ಯಾಕ್ಷನ್ ಇದೆ. ಹೌದು. ಪೊಲಿಟಿಕಲ್ ಲೀಡರ್ಶಿಪ್ದೇ ಒಂದಿದೆ. ಹೌದು. ಪ್ಲಸ್ ISIದೇ ಒಂದಿದೆ. ಹೌದು. ಸೊ ವಿಚ್ ಆರ್ ಕ್ಲೋಸ್ಲಿ ಟೈಡ್ ವಿತ್ ದ ಮಿಲಿಟೆಂಟ್ಸ್. ಹೌದು. ಸೊ ಈಗ ನಾವು ನೆಗೋಷಿಯೇಟ್ ಮಾಡ್ತಿರೋದು ಆರ್ಮಿ ಜೊತೆ ಪ್ಲಸ್ ಪೊಲಿಟಿಕಲ್ ಲೀಡರ್ಶಿಪ್ ಜೊತೆ. ಹೌದು. ಸೊ ISIದು ಒಂದು ಭಾಗ ಇದೆ ನೋಡಿ, ದಟ್ ಈಸ್ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಹೌದು. ಅಂಡ್ ದೇ ಆರ್ ಕಾಲಿಂಗ್ ದ ಶಾರ್ಟ್ಸ್, ಅಂದ್ರೆ ದೇ ಆರ್ ಟ್ರೈಂಗ್ ಟು ಟೇಕ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್. ಹೌದು. ಸೊ ಅವರು ಸುಮ್ಮನೆ ಕೂತಿಲ್ಲ ಅನ್ನೋದಕ್ಕೆ ಇದು ಈಗ ನಡೀತಿರೋ ಘಟನೆಗಳೇ ಸಾಕ್ಷಿ. ನಿಜ ನಿಜ ನಿಜ. ಹಾ. ಬಹುಶಃ ಇಲ್ಲಿ ಈಗ ನಡೀತಾ ಇರುವಂತಹ ವಿಚಾರಗಳು ನೋಡ್ತಾ ಹೋದ್ರೆ ನೋಡಿ, ವಿಶೇಷವಾಗಿ ಪೋಖ್ರಾನ್ನಲ್ಲೂ ಕೂಡ 8 ಡ್ರೋನ್ಗಳು ಪತ್ತೆಯಾಗಿದ್ದಾವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಹುತೇಕ ಎಲ್ಲ ಕಡೆಗಳಲ್ಲಿ ಬ್ಲಾಕ್ಔಟ್ ಅಂತೂ ಎಲ್ಲ ಭಾಗಗಳಲ್ಲೂ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಬ್ಲಾಕ್ಔಟ್ ಇದೆ. ಆದ್ರೆ ಬ್ಲಾಕ್ಔಟ್ ಓಕೆ, ನಾವು ಒಂದು ಪ್ರಿಕಾಷನರಿ ಆಗಿ ಇವತ್ತು ನಾಳೆ 2 ದಿವಸ ಕಂಟಿನ್ಯೂ ಮಾಡಬೇಕಾಗತ್ತೆ, ಪರಿಸ್ಥಿತಿಯನ್ನು ನೋಡಿಕೊಳ್ಳುವಂತಹ ದೃಷ್ಟಿಯಿಂದ ಮಾಡಿರ್ತಾರೆ. ಆದರೆ ಇವ್ರು ಮಾಡ್ತಾ ಇರುವಂತಹ ದಾಳಿಯನ್ನು ನೋಡ್ತಾ ಹೋದಾಗ ಬಹುಶಃ ಪಾಕಿಸ್ತಾನಕ್ಕೆ ಇನ್ನೂ ಕೂಡ, ಅಥವಾ ಪಾಕಿಸ್ತಾನದ ಸರ್ಕಾರ ಅಷ್ಟೊಂದು ಕಂಪ್ಲೀಟ್ ವೀಕ್ ಆಗಿದೆ, ಅದು ಅದರ ಮೆಸೇಜನ್ನು ಅದರ ಸೇನೆ ಕೂಡ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಭಾರತವು ಕೂಡ ಬಹಳ ತೀವ್ರವಾಗಿಯೇ ರಿಟಾಲಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಎಲ್ಲವನ್ನು ಕೂಡ ಧ್ವಂಸ ಮಾಡುವಂಥ ಕಡೆಗೆ ರಿಟಾಲಿಯೇಷನ್ ಕೂಡ ಅಷ್ಟೇ ತೀವ್ರ ಸ್ವರೂಪದಲ್ಲಿ ಭಾರತ ಕಡೆಯಿಂದ ಕೂಡ ನಡೀತಾ ಇದೆ ಅಂತೇಳಿ. ಅಲ್ಲಲ್ಲ ಹರಿಪ್ರಸಾದ್, ಏನಂದ್ರೆ ರಿಟಾಲಿಯೇಷನ್, ವಾರು ಇದೆಲ್ಲ ಸರಿ ಇದೆ. ಬಟ್ ಏನಂದ್ರೆ ನಾವು ಸರೆಂಡರ್ ಆಗ್ತೀವಿ ಅಂತ ಬರೋದು, ಇಂದ ಅಟ್ಯಾಕ್ ಮಾಡೋದು, ಹೌದು, ನಾವು ಸೀಸ್ ಫೈರ್ ಮಾಡ್ತೀವಿ ಅಂತ ಬರೋದು, ಬೇರೆ ಸ್ಟ್ರಾಟಜಿಯಿಂದ ಬೇರೆ ತರ ಅಟ್ಯಾಕ್ ಮಾಡೋದು. ಹೌದು. ಇದು ಇತಿಹಾಸದಿಂದ ಇವ್ರು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ನೀವು ಬೇಕಾದ್ರೆ ಇತಿಹಾಸ ನೋಡಿ, ವಾಜಪೇಯಿ ಅವರು ಲಾಹೋರ್ ಅಗ್ರಿಮೆಂಟ್ ಆಗಿದ ತಕ್ಷಣ ಕಾರ್ಗಿಲ್ ಮಾಡಿದ್ರು. ನಿಜ ನಿಜ ನಿಜ. ಸೊ ದಿಸ್ ಇಸ್ ಹೌ ದೇ ಆರ್ ಸೋ ಡಿಸೆಪ್ಟಿವ್. ಒಂದು ಕಡೆ ಪ್ರಧಾನಮಂತ್ರಿ ಅವರು ಹಗ್ ಮಾಡ್ತಾ ಇದ್ರು ಅಲ್ಲಿಯ ಪ್ರಧಾನಮಂತ್ರಿಯನ್ನ, ಈ ಕಡೆ ಅಲ್ಲಿಯ ಸೇನಾ ಮುಖ್ಯಸ್ಥನಾಗಿದ್ದಂತಹ ಅವತ್ತಿನ ಪರ್ವೇಜ್ ಮುಷರಫ್ ಪಾಕಿಸ್ತಾನದ ಸೈನಿಕರನ್ನ ಕಾರ್ಗಿಲ್ ಒಳಗಡೆ ನುಗ್ಗಿಸೋದ್ರಲ್ಲಿ ಬ್ಯುಸಿ ಆಗಿದ್ರು. ನಿಜ ನಿಜ. ಸೊ ದೇ ಆರ್ ಸೋ ಡಿಸೆಪ್ಟಿವ್ ಪೀಪಲ್. ಹೌದು. ದಿಸ್ ಕಂಟ್ರಿ ನೆಗೋಷಿಯೇಷನ್ಸ್ ಇದೆಲ್ಲ ಅವ್ರಿಗೆ ಆ ಭಾಷೆ ಸರಿ ಹೊಂದೋದೇ ಇಲ್ಲ ಅವ್ರಿಗೆ. ನಿಜ ನಿಜ. ಸರಿ ಹೊಂದೋದೇ ಇಲ್ಲ ಇವರಿಗೆ. ಇದು ಈ ಚಾನ್ಸ್ ಬಿಟ್ರೆ ಐ ಡೋಂಟ್ ಥಿಂಕ್ ಈಗ ಮೋದಿ ತರ ಲೀಡರ್ಶಿಪ್ ಮತ್ತೆ ವರ್ಲ್ಡ್ ಸಪೋರ್ಟ್ 2, ನಮ್ಮ ರೋಬೋಸ್ಟ್ ಎಕನಾಮಿ 3, ಮತ್ತೆ ಇಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ನಮ್ಮ ದೇಶದಲ್ಲಿ, ಇದನ್ನೆಲ್ಲ ನಾವು ಉಪಯೋಗ ಮಾಡದೇ ಇದ್ರೆ ಈ ದೇಶದ ಮಟ್ಟ ಹಾಕ್ಲಿಕ್ಕೆ ಕಷ್ಟ ಆಗತ್ತೆ. ಬಟ್ ರೆಗ್ಯುಲರ್ ಬ್ಲಾಸ್ಟ್ ಆಗ್ತಾ ಇದೆ ನಮ್ಮ. ಈಗ ನಾವು ನೋಡಿದಾಗೆ ಒಂದು 3 ಆಗಿದೆ ಈಗ. ಹೌದು. ನಮ್ಮ ಸುತ್ತಮುತ್ತ ಆಗ್ತಾ ಇದೆ. ಸಿಟಿ ಒಳಗಾಗಿಲ್ಲ, ಸಿಟಿ ಔಟ್ಸ್ಕರ್ಟ್ಸ್ ಆಗ್ತಾ ಇದೆ. ನಾವು ಈಗ ಎತ್ತರ ಜಾಗದಲ್ಲಿ ಇದ್ದೀವಿ, ಇಲ್ಲಿಂದ ಎಲ್ಲ ಕಾಣಿಸ್ತದೆ. ಸೊ ಐ ಥಿಂಕ್ ಮೋರ್ ಡೇಂಜರ್ ಇಸ್ ವೇಟಿಂಗ್ ಅಂತ ಅನ್ಸುತ್ತೆ ನಮ್ಗೆ. ನಿಜ. ವಿಶೇಷವಾಗಿ ಶ್ರೀನಗರದಲ್ಲಿ ನಿರಂತರವಾಗಿ ಡ್ರೋನ್ಗಳು ಬರ್ತಾ ಇದಾವೆ ಅಂತ ಹೇಳ್ಕೊಂಡು ಅಲ್ಲಿಂದ ರಿಪೋರ್ಟ್ ಬರ್ತಾ ಇರುವಂತದ್ದು. ಕಾನ್ಸ್ಟೆಂಟ್ ಆಗಿ ಡ್ರೋನ್ಗಳು ವಿಸಿಬಲ್ ಇದಾವೆ, ಅವುಗಳನ್ನ ಹ್ಯೂಜ್ ಫೈರಿಂಗ್ ಆಗ್ತಾ ಇದೆ ಅಲ್ಲಿ ಅಂತ ಹೇಳಿ ಆಗ್ತಾ ಇದೆ ಅಂತ. ಈಗ ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಿಯರ್ಲಿ ಅರೌಂಡ್ 8 drones were spotted. 8 drones were spotted just some 15 minutes back. So this is how they are. This is what is called ceasefire. I think the government should take note of it ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕು ಅಂತ ಅವರೇ ಅನ್ಕೋಬೇಕು, ಇದು ಸರಿನಾ ತಪ್ಪಂತ ಅವ್ರಿಗೆ ಯೋಚನೆ ಮಾಡ್ಬೇಕು. ಹೌದು. ಬಟ್ ಐ ಥಿಂಕ್ they should not go for negotiation at least for some 10-15 days. ಹೌದು. ಯಾಕಂದ್ರೆ they have to burn their pockets. ಹೌದು ಹೌದು ಹೌದು. ಬಿಕಾಸ್ ಇದು ಅತಿಯೆಲ್ಲ ತುಂಬಾ ಜಾಸ್ತಿ ಆಗಿದೆ. they have crossed all barriers. ಹೌದು 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 ಹೌದು. ಬೇರೆ ಬೇರೆ ಕಡೆಗಳಲ್ಲಿ ಈಗ ದಾಳಿ ಆಗ್ತಿದೆ. ಏನ್ ನಿನ್ನೆ ಮೊನ್ನೆ ಯಾವ ರೀತಿಯಾಗಿ ಆಗಿತ್ತು ಬಹುತೇಕ ಅದೇ ಸ್ವರೂಪದಲ್ಲಿ ಇದೆ. ಬಹುತೇಕ ಅದೇ ಆ ಎಲ್ಲಾ ನಗರಗಳಲ್ಲೂ ಕೂಡ ಇದೆ. ಬಟ್ ಆ ತೀವ್ರತೆ ಇಲ್ಲ. ಬಟ್ ಈಗ ಏನಾಗಿದೆ ಅಂದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್. ಈಗ 6 ಗಂಟೆಗೆ ನ್ಯೂಸ್ ಬಂತಲ್ಲ ಸೀಸ್ಫೈರ್ ಅಂದ್ಬಿಟ್ಟು, ಎಲ್ಲ ಜನ ಸ್ವಲ್ಪ ಆಚೆ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು. ಬಟ್ ಸಡನ್ ಆಗಿ ನಮಗೆ 7:45 ಅಷ್ಟು 8 ಅಷ್ಟೊಳಗೆ ನಮ್ಮ ಈ ಜಮ್ಮು ಕಾಶ್ಮೀರ ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಸರ್ಕ್ಯುಲೇಟ್ ಸ್ಟಾರ್ಟ್ ಆಯ್ತು ನಮಗೆ ವಿತ್ ಫೋಟೋಗ್ರಾಫ್ಸ್, ಇನ್ಫಾರ್ಮೇಶನ್, ಶೆಲ್ ದಾಳಿ ಮತ್ತೆ ಡ್ರೋನ್ ದಾಳಿ ಬಂತು. ಸೊ ಸಡನ್ ಆಗಿ ಇಲ್ಲಿ ಲೈಟ್ ತೆಗೆದ್ರು. ಆಮೇಲೆ ತದನಂತರ 8:45 9 ಗಂಟೆಗೆ ಕಂಟಿನ್ಯೂಸ್ ಆಗಿ ನಮ್ಗೆ ಇಲ್ಲಿ ಡ್ರೋನ್ಸ್ ಎಲ್ಲ ರಿಪೋರ್ಟ್ ಬಂತು. ಸೊ ಈಗ ನಾವು ಇಟ್ ಹಸ್ ಬಿನ್ ಕಂಪ್ಲೀಟ್ಲಿ ಎಲ್ಲರೂ ಭಯದಿಂದನೇ ಇದ್ದಾರೆ. ಇಲ್ಲಿ ಭಯ ಅನ್ನೋದಿಲ್ಲ ಒಂದು.
ಹೌದು ಹೌದು. ಅಂದ್ರೆ ಒಂದು ಆತಂಕ, ಒಂದು ಇನ್ನೊಂದೇನು ಅಂದ್ರೆ ಇಷ್ಟು ಮೋಸ ಮಾಡಬಹುದ ಒಂದು ದೇಶ ಅಂತ ಅದು ಇದು ಆಶ್ಚರ್ಯ ಅಲ್ಲ, ಇದು ಗೊತ್ತಿರೋದಲ್ಲ, ಇವರು ಪದೇ ಪದೇ ಮೋಸ ಮಾಡ್ತಾನೆ ಇದಾರಲ್ಲ ಈ ದೇಶ, ಇನ್ನೆಂತದು ಅಂತ ಅನ್ಸುತ್ತೆ. ಮತ್ತೆ ಇದು 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 ಇವಾಗೇನು ನೋ ಫೈರ್ ಅನ್ನುವಂತಹದ್ರ ಬಗ್ಗೆ ಏನು ಅಗ್ರಿಮೆಂಟ್ ರೀತಿಯಲ್ಲಿ ಆಯ್ತು, ಅದರ ಮೇಲೆ ಕೂಡ ಈಗ ದೊಡ್ಡ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ ಇವಾಗ. ಅಲ್ಲ, ಅಫ್ಕೋರ್ಸ್, ಯಾಕಂದ್ರೆ ದಿಸ್ ಇಸ್ ಅನ್ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಬೈ ದ ಮಿನಿಸ್ಟ್ರಿ. ಹೌದು. ಸೊ ದೇ ಶುಡ್ ಹ್ಯಾವ್ ವೆರಿಫೈಡ್ ಎವ್ರಿಥಿಂಗ್ ಅಂಡ್ ದೆನ್ ರಿಲೀಸ್ ದ ಸ್ಟೇಟ್ಮೆಂಟ್. ಹೌದು. ಅಂಡ್ ಇದರಿಂದ ಅನಾನುಕೂಲ ಜಾಸ್ತಿ ಆಗಿದೆ ಹೊರತು, ಯಾಕಂದ್ರೆ ಅವ್ರು ಸೀಸ್ ಫೈರ್ ಆರ್ಡರ್ ಆಗಿದಾರಲ್ಲ ಅಂತ ಎತ್ತು ಕಾಣಿಸ್ತಾ ಇದೆಲ್ಲ. ಹೌದು. ಕನಿಷ್ಠ ಪಕ್ಷ ಇವತ್ತು ಅವ್ರ ಕಡೆಯಿಂದ ಯಾವುದೇ ದಾಳಿಗಳು ಆಗದೇ ಇರ್ತಿದ್ರೆ ಬಹುಶಃ ನಾಳೆ ಅಥವಾ ನಾಡಿದ್ದಿದ್ದನ್ನು ಅನೌನ್ಸ್ ಆಗಿರ್ತಾರೆ. ಕಂಟಿನ್ಯೂಸ್ 2 ದಿವಸ ಏನೂ ಆಗಿರ್ಲಿದ್ರೆ ಅನೌನ್ಸ್ ಆಗಿರ್ತಾರೆ, ಅದೊಂದು ಬೇರೆ ಸಂದೇಶ ಹೋಗ್ತಿತ್ತು. ಇದು ಈ ದಾಳಿಯ ನಡುವೆನೇ ಸೀಸ್ ಫೈರ್ ಕೂಡ ಘೋಷಣೆ ಆಗಿತ್ತು. ಆದರೆ ಬಹುಶಃ US ಕೂಡ ಅಮೆರಿಕದ ವಿಚಾರದಲ್ಲೂ ಕೂಡ ಅಮೆರಿಕ ಬಹಳ ಉತ್ಸಾಹದಿಂದ ಎಲ್ರಿಗೂ ಅಂತ ಬಂದೆ ನಾವೇ ಇದನ್ನೇನೋ ನಿಲ್ಲಿಸಿದ್ವಿ ಅನ್ನೋ ರೀತಿಯಲ್ಲಿ ಹೇಳೋದಕ್ಕೆ ಹೊರಟಿದ್ರು. ಈಗ ಇದು ಹರಿಪ್ರಸಾದ್, ಇದೇನಂದ್ರೆ ಈ ಕಪಟಿತನ ಅಂತ ಇದೆ ನೋಡಿ, ಕಳ್ಳತನ, ಕಪಟತನ, ಮೋಸ, ದಗ, ವಂಚನೆ ಅಂತ ಇದೆಲ್ಲ ನಾವು ಶಬ್ದಗಳನ್ನ ಪಠ್ಯ ಪುಸ್ತಕದಲ್ಲಿ ನೋಡಿದೀವಿ. ಆಮೇಲೆ ಈ ರಸ್ತೆ ಮೇಲೆ ಕೆಲವರು ಕೆಟ್ಟ ಜನ ಮಾಡ್ತಾರೆ ನೋಡಿದೀವಲ್ಲ. ಹೌದೌದು. ಅದು ಒಂದು ದೇಶ ಯಾವ್ದಾದ್ರ ಪ್ರಪಂಚದಲ್ಲಿ ದೇಶ ಮಾಡುತ್ತೆ ಅಂದ್ರೆ ಈ ಪಾಕಿಸ್ತಾನ. ನಿಜ. ಅವ್ರಿಗೆ ಇದೆಲ್ಲ ಕ್ವಾಲಿಟೀಸ್ ಇದೆ. ಹೌದು. ಅಂತವ್ರ ಹತ್ರ ಯಾರಾದ್ರೂ ನೆಗೋಷಿಯೇಷನ್ ಯಾರು ಮಾಡ್ತಾರೆ ಅವ್ರು ಮೂರ್ಖರಷ್ಟೇ. ನಿಜ ನಿಜ ನಿಜ. ಇಷ್ಟಂತ ಹೇಳ್ಬೋದು ನಾವು. ಅವ್ರಿಗೂ ನಾವು ಕಪಟಿತನ, ಮೋಸ, ವಂಚನೆ ಈ ರೀತಿ ಭಾಷೆ ಉಪಯೋಗಿಸಿದ್ರೆ ಮಾತ್ರ ನೀವು ಅಂತವ್ರ ಹತ್ರ ನೀವು ಮಾಡ್ಲಿಕ್ಕೆ ಸರಿ. ಅಂತವ್ರ ಹತ್ರ ನೀವು ಧರ್ಮದ ಪ್ರಕಾರ, ನ್ಯಾಯದ ಪ್ರಕಾರ, ಪಾಪ ಪುಣ್ಯದ ಪ್ರಕಾರ ನೀವು ಮಾತಾಡಿದ್ರೆ ಯು ವಿಲ್ ಬಿ ಲೂಸಿಂಗ್ ದ ವಾರ್. ನೋಡಿ, ನಿನ್ನೆಗಿಂತಲೂ ಜಾಸ್ತಿ ಪ್ರದೇಶವರೆಗೆ ಇವತ್ತು ಕಚ್ನಲ್ಲೂ ಕೂಡ, ಅಂದ್ರೆ ಗುಜರಾತ್, ಡೀಪ್ ಗುಜರಾತ್ನಲ್ಲೂ ಕೂಡ, ಕೆಳಭಾಗದಲ್ಲೂ ಕೂಡ, ಕಚ್ನಲ್ಲೂ ಕೂಡ ಇವತ್ತು ಡ್ರೋನ್ಗಳು ಕಾಣಿಸ್ಕೊಳ್ತಾ ಇದಾವೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಈಗ ಸಿಗ್ತಾ ಇರುವಂತದ್ದು. ಅಂದ್ರೆ ನಿನ್ನೆಗಿಂತಲೂ ಹೆಚ್ಚು ಪ್ರದೇಶಗಳ ಕಡೆಗೆ ಡ್ರೋನ್ಗಳು ಬರ್ತಿದ್ದಾವೆ. ಇದು ಅಂದ್ರೆ ಕಂಟ್ರೋಲ್ ಅಲ್ಲಿ ಇಲ್ವಾ ಅಥವಾ ಮೊದಲೇ ಸೆಟ್ ಮಾಡಿದ್ದಾರೆ ಅಂತ? ಏನಿದು ಇವ್ರಿಗೆ ಅದನ್ನ ಡಿಫ್ಯೂಸ್ ಮಾಡಕ್ ಆಗಲ್ಲ ಅಂತ ನಿಮ್ಗೆ ಅದೇ ಹೇಳಿದ್ನಲ್ಲ, ದಿಸ್ ಇಸ್ ಪಾರ್ಟ್ ಆಫ್ ದರ್ ಸ್ಟ್ರಾಟಜಿ. ಹೌದು. ಹೌ ಟು ವಿನ್ ದ ವಾರ್. ಇವರು ನ್ಯಾಯವಾಗಿ ಹೇಳಿದ್ರೆ ಕೇಳ್ತಾರೆ, ಇವ್ರಿಗೆ ಧರ್ಮದ ಪ್ರಕಾರ ಹೇಳಿದ್ರೆ ಕೇಳ್ತಾರೆ. ಸೊ ಇವರು ಧರ್ಮದ ಪ್ರಕಾರ ಹೇಳಿ ನಾವು ಮೋಸ ಮಾಡೋಣ, ಯಾಕಂದ್ರೆ ಅವರು ಹುಟ್ಟಿ ಬೆಳೆದಿರೋದೆಲ್ಲ ಮೋಸ, ವಂಚನೆ, ದಗ, ಸುಳ್ಳು ಇದರಿಂದ ಬರ್ದಿರ್ತಕ್ಕಂಥ ಜನ. ಹೌದು. ಸೊ ಆ ತರ ದೇಶಕ್ಕೆ ನೀವು ಇಲ್ಲ ನಾವು ಅವ್ರು ಹೇಳಿದ್ದಾರೆ ಅಂತ ನಂಬಿಕೆ ಇಡ್ತಾರಲ್ಲ, ಅವ್ರು ಮೂರ್ಖರು ಅಂತ ನನ್ನ ಪ್ರಕಾರ. ಇದರಲ್ಲಿ ಸುಳ್ಳು ಸತ್ಯ ಅಂತ ನೀವೀಗ ಪ್ರಸಂಗಗಳಲ್ಲಿ ಏನ್ ನಡೀತದೆ ಅದರಿಂದ ಗೊತ್ತಾಗ್ತಾ ಇದೆ. ಇಲ್ಲ ಹಿಂದೆ ಇತಿಹಾಸ ತೆಗೆದು ನೋಡಿ, ಇವ್ರದ್ದು ಇದೇ ರೀತಿ ಬೆಳೆದು ಬಂದಿದ್ದಾರೆ ಇವರು. ಹೌದು ಹೌದು ಹೌದು. ಕ್ಯಾನ್ ಯು ಎವರ್ ಇಮ್ಯಾಜಿನ್ ಒಂದು ದೇಶದ ಎಕನಾಮಿ ಇಸ್ ಬೇಸ್ಡ್ ಆನ್ ಡ್ರಗ್ ಟ್ರಾಫಿಕಿಂಗ್ ಅಂಡ್ ಟೆರರಿಸಮ್ ಅಂಡ್ ಆರ್ಮ್ಸ್ ಸ್ಮಗ್ಲಿಂಗ್ ಅಂದ್ರೆ. ಹೌದು. ಸೊ ದಟ್ ಈಸ್ ದ ಓನ್ಲಿ ಕಂಟ್ರಿ ಈಸ್ ಪಾಕಿಸ್ತಾನ್. ಹೌದು ಹೌದು ಹೌದು. ನಿಜ. ಇವತ್ತು ಇದರ ನಡುವೆ ಕೂಡ IMF ನವರು ಅವ್ರಿಗೆ ಏನೋ ಒಂದು ಅಸಿಸ್ಟೆನ್ಸ್ ಅನ್ನು ಕೊಡ್ತಾರೆ, ಅವ್ರಿಗೆ ಸಾಲವನ್ನು ಕೊಡ್ತಾರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡ್ತಾರೆ. ಅದೇ ನೋಡಿ, ಅವ್ರಿಗೇನಂದ್ರೆ ಪಾವರ್ಟಿ ಮತ್ತೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅಂತ ಕೊಡ್ತಾರೆ. ಹೌದು. ಸೊ ಈಗ ಅದನ್ನ ತಕೊಂಡು ಇವರು ಉಪಯೋಗ ಮಾಡೋದು ಯುದ್ಧಕ್ಕೆ ಉಪಯೋಗ ಮಾಡ್ತಾರೆ ನೋಡಿ. ಹೌದು ಹೌದು. ದಟ್ ಇಸ್ ವಾಟ್ ಇಸ್. ಇವ್ರು ಹೇಳಿದ್ನಲ್ಲ, ಇವರ ಕ್ಯಾರೆಕ್ಟರ್ಸ್ ಏನಿದೆ ಅಂದ್ರೆ ಕಪಟಿತನ, ಮೋಸ, ದಗ, ವಂಚನೆ, ಸುಳ್ಳು, ಕಳ್ಳತನ, ಈ ತರ ಜನಕ್ಕೆ ಈ ನ್ಯಾಯವಾಗಿರ್ತಾರಲ್ಲ ಅವ್ರಿಗೆ ಮೋಸ ಮಾಡೋದು ತುಂಬಾ ಈಸಿ. ಬಟ್ ಇವ್ರಿಗೆ ನಾವು ಯಾವ ರೀತಿ ಡೀಲ್ ಮಾಡ್ಬೇಕು ಅಂದ್ರೆ, ನಾವು ಮೋಸ, ಕಪಟತನ, ವಂಚನೆ, ಸುಳ್ಳು ಈ ಆಧಾರದ ಮೇಲೆನೆ ಅವ್ರನ್ನ ನಾವು ಡೀಲ್ ಮಾಡ್ಬೇಕು ಹೊರತು ನೀವು ಅವ್ರ ಹತ್ರ ತುಂಬಾ ಧರ್ಮದ ಪ್ರಕಾರ ನಡೆಯೋದು, ತುಂಬಾ ಸುಳ್ಳು ಹೇಳ್ದಲ್ಲೇ ನಡ್ಕೊಳ್ಳೋದು ಅಂದ್ರೆ ನಿಮ್ಮನ್ನ ಮುಗಿಸ್ತಾರೆ. ಹೌದು ಹೌದು. ದಿಸ್ ಇಸ್ ದ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ದೇ ಹ್ಯಾವ್. ಹೌದು. IMF ಮಾಡಿರುವಂತಹ ಫಂಡ್ ಬಗ್ಗೆ ಇವತ್ತು ಒಮರ್ ಅಬ್ದುಲ್ಲಾ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು. ಇವ್ರಿಗೆ ಹೆಂಗೆ ಡಿಎಸ್ಕಲೇಟ್ ಆಗಕ್ಕೆ ಮೊದಲೇ ಈ ರೀತಿಯಾಗಿ ಕೊಟ್ಟಿರುವಂತದ್ದು, ಭಾರತದ ಇಷ್ಟೆಲ್ಲ ಪ್ರದೇಶ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ, ಇವ್ರನ್ನ ಹೆಂಗೆ ನಂಬ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಅಂತ ಹೇಳ್ಕೊಂಡು ಅವರನ್ನೇ ಈ ವಿಚಾರಗಳಲ್ಲಿ ಪ್ರಶ್ನೆಗಳನ್ನ ಎತ್ತಿದ್ರು. ನಿಜ ನಿಜ ನಿಜ. ಐ ಥಿಂಕ್ ದೇ ಆರ್ ಟು ಇಂಟ್ರೋಸ್ಪೆಕ್ಟ್. ಈಗ ಎಲ್ಲದಕ್ಕಿಂತ ಈಗ ಸೀಸ್ ಫೈರ್ ಅಂತ ಹೇಳಿ ಹೌದು ಈಗ ನಡೆದಿದೆ ನೋಡಿ ಘಟನಾವಳಿ. ಹೌದು.
ಇದು ಬೆನ್ನಿಗೆ ಈಗಲಾದ್ರೂ ಕೆಲಸ ಅಂತ. ಅಲ್ಲ ಯಾವುದು ಇದು ಸುಮಾರು ಸಲ ಹಾಕಿದ್ದಾರೆ. ಹೌದು. ಬಟ್ ಈಗಲಾದ್ರೂ ನಮ್ಮ ಸರ್ಕಾರ ಇವರ ಬಗ್ಗೆ ಅರ್ಥ ಮಾಡಿಕೊಂಡು ಸರಿಯಾದ ಒಂದು ಕ್ರಮ ತಗೊಳ್ದೆ ಹೋದ್ರೆ ಹೌದು, ದಿಸ್ ವಿಲ್ ಬಿ ಅನದರ್ ಗಾಜಾ ಅಂಡ್ ಹಮಾಸ್ 2 ಅಂತ ಹೇಳ್ತೀವಲ್ಲ, ಅದು ಆಗತ್ತೆ ಅಂತ ನನ್ನ ಅನಿಸಿಕೆ. ಹೌದು, ಇಟ್ ಇಸ್ ಲೈಕ್ಲಿ ಟು ಬಿ ಅನ್ ಹಮಾಸ್ ಇನ್ ಮೇಕಿಂಗ್. ಹೌದು ಹೌದು, ಅಷ್ಟು ತಲೆನೋವಾಗ್ಬಿಡ್ತಾರೆ. ಇನ್ನು ಮುಂದಿನ ಪೀಳಿಗೆಗೆಲ್ಲ ತಲೆನೋವಾಗ್ಬಿಡ್ತಾರೆ. ಹೌದು 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 ಹೌದು. ಧನ್ಯವಾದ ಡಾಕ್ಟರ್ ದಿನೇಶ್ ಅವರೇ, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೇಕಾಗಿ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಬೇರೆ ಬೆಳವಣಿಗೆಗಳಿದ್ದಂಥ ಸಂದರ್ಭಗಳು ನಿಮ್ಮನ್ನು ಮತ್ತೆ ಸೇಫ್ ಆಗಿರಿ, ನೀವು ಕೂಡ ಜಮ್ಮುವಿನಲ್ಲಿದ್ದೀರಿ, ಸೇಫ್ ಆಗಿರಿ ಅಂತೇಳಿ ನಿಮ್ಮ ಹತ್ರ ಕೂಡ ನಾವು ಕೇಳ್ತಾ ಇರುವಂಥದ್ದು. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಒಂದಾದ ಮೇಲೊಂದು ಕಡೆಗಳಲ್ಲಿ ಡ್ರೋನ್ ದಾಳಿ ಆಗ್ತಾ ಇದೆ. ಬಹುತೇಕ ಪಾಕಿಸ್ತಾನದ ಕಡೆಯಿಂದ ಬಂದಿರುವಂತಹ ಡ್ರೋನ್ಗಳು ಇವತ್ತು ಬಂದಿರುವಂತಹ ಡ್ರೋನ್ಗಳು ಓಕೆ. ದಿನೇಶ್ ಅವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಅವರು, ಒಂದು ನಾನು ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಬೇಕು ಇಷ್ಟಪಡ್ತೀನಿ. ನೋಡಿ, ಈ ತರ ದೇಶಕ್ಕೆ, ಈ ತರ ಕಪಟಿತನದ ಇರ್ತಕ್ಕಂಥ ದೇಶಕ್ಕೆ ಯಾರು ಎದುರು ಕೂಡ ಅವಶ್ಯಕತೆನೇ ಇಲ್ಲ. ಒಂದು, ಹೌದು, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆಗ್ಲಿ, ನಮ್ಮ ದೇಶದ ಟೆಕ್ನಾಲಜಿ ಆಗ್ಲಿ, ವೆಪನರಿ ಆಗ್ಲಿ, ಆರ್ಮಿ, ವಿ ಆರ್ ಫಾರ್ ಅಹೆಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ಹೌದು. ಸೊ ಇವ್ರು ಈಗೇನ್ ದಾಳಿ ಮಾಡ್ತಾರೆ, ಈ ಸಣ್ಣ ಪುಟ್ಟ ಭಯ ಪಡಿಸ್ಲಿಕ್ಕೆ ಮಾಡ್ತಕ್ಕಂಥ ಇದು ಹೊರತು ಇವರಿಂದ ಯಾವುದೇ ದೊಡ್ಡ ಅನಾಹುತ ದೇಶಕ್ಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೌದು. ಸೊ ಅದರಿಂದ ಯಾರೇ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವ್ರನ್ನ ಫೇಸ್ ಮಾಡ್ತಕ್ಕಂಥ ತಾಕತ್ತು ನಮ್ಮ ಇಂಡಿಯಾಗೆ, ನಮ್ಮ ಸೈನಿಕರಲ್ಲಿ ಇದೆ. ಹೌದು. ಸೊ ಅದ್ರ ಬಗ್ಗೆ ವಿಶ್ವಾಸ ನಾವು ಇಡ್ಕೋಬೇಕು. ಇದ್ರ ಬಗ್ಗೆ ಸಂಶಯನೇ ಬೇಡ, ಯಾಕಂದ್ರೆ ನನಗೆ ತುಂಬಾ ಗ್ಯಾರಂಟಿ ಇದೆ. ಸೊ ನಥಿಂಗ್ ಟು ಫಿಯರ್, ಧೈರ್ಯದಿಂದ ಎಲ್ಲರೂ ಎದುರಿಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸಾಕ್ಟ್ಲಿ. ಇದು ಈಗಿರೋದು ಮತ್ತೆ ಭಾರತ ಸರ್ಕಾರವು ಕೂಡ ಈಗ ಹೇಳ್ತಿದೆ, ಭಾರತ ಸರ್ಕಾರದ ಮೂಲಗಳು ಕೂಡ ಈಗ ಖಚಿತಪಡ್ತಾ ಇರುವಂತದ್ದು, ಇವರು ವೈಲೇಟ್ ಮಾಡ್ತಾ ಇದ್ದಾರೆ, ಸೀಸ್ ಫೈರ್ನ ವೈಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ಈಗ ಸರ್ಕಾರದ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂತೇಳಿ. ಇದು ಬಹಳ ಮುಖ್ಯವಾಗಿ ನಡೀತಾ ಇರುವಂಥದ್ದು. ಆದರೆ ಭಾರತದಲ್ಲಿ ನಿರಂತರವಾಗಿ ಡ್ರೋನ್ಗಳು ಕಾಣಿಸ್ತಾ ಇದ್ದಾವೆ. ಆದರೆ ಈ ಬಾರಿಯ ಡ್ರೋನ್ಗಳಲ್ಲಿ ಅವರು ಸ್ಫೋಟಕಗಳನ್ನು ಅಳವಡಿಸಿದಾರಾ ಇಲ್ವಾ, ಯಾಕಂದರೆ ಇದುವರೆಗೆ ಯಾವುದೇ ರೀತಿಯಾದಂತಹ ಹಾನಿ ಸಂಭವಿಸಿಲ್ಲ ಡ್ರೋನ್ನಿಂದ ಅನ್ನುವಂಥರ ಬಗ್ಗೆ ಸದ್ಯಕ್ಕಿರುವಂತಹ ಮಾಹಿತಿ ಎಲ್ಲ ರಾಜ್ಯಗಳ ಎಲ್ಲ ಪ್ರದೇಶಗಳಿಂದ ಸಿಗ್ತಾ ಇರುವಂಥ ಅಪ್ಡೇಟ್ಸನ್ನು ಕೂಡ ನ್ಯೂಸ್ 18 ಮೂಲಕವಾಗಿ ನಿಮಗೆ ತೋರಿಸ್ತಾ ಇದ್ವಿ. ಪ್ರತಿ ಭಾಗದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಸೋಫಾರ್ ಇದುವರೆಗೆ ಯಾವುದೇ ರೀತಿಯ ಸ್ಫೋಟಗಳು ಸಂಭವಿಸಿಲ್ಲ. ಅವುಗಳನ್ನು ನಾಶಪಡಿಸುವಂಥದ್ದು ಆಗ್ತಾ ಇದ್ದಾವೆ ಒಂದು ಕಡೆಗಳಲ್ಲಿ, ಆದರೆ ಬೇರೆ ಯಾವುದೇ ಹಾನಿಯನ್ನು ಇದುವರೆಗೆ ಮಾಡಿಲ್ಲ ಅನ್ನೋಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದರೆ ಮುಂದುವರೆದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ, ಯಾಕಂದರೆ ಕಳೆದ 2 ದಿವಸಗಳಿಂದ ನಾವು ಇದನ್ನು ನೋಡಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಡ್ರೋನ್ ದಾಳಿಯನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ಯಾವ ಸ್ವರೂಪದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಇದು ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ.